ಹಾಯ್ ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ದೆ. ಮನೆ ಒರೆಸ್ತಾ ಇದ್ದೆ. ಸ್ವಲ್ಪ ಬೇಗ ಇದ್ದೆ, ಅದಕ್ಕೆ ಸ್ವಲ್ಪ ಕೆಲಸ ಬೇಗ ಮಾಡಿಕೊಂಡೆ. ಆ ಥರ ಎಲ್ಲ ಒರೆಸಿ ಇಕ್ಕಿದ್ದೀನಿ. ಇದೆಲ್ಲ ತೊಳೆದೆ, ಸರ್ಫ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ನೀಟಾಗಿ ಒರೆಸಿ ಮಾಪಿಲ್ಲ ಇಕ್ಕಿದ್ದೀನಿ. ಇನ್ನು ಸ್ವಲ್ಪ ಒರೆಸ್ಬಿಟ್ಟು ಇದಕ್ಕೆ ಸ್ವಲ್ಪ ಊಟ ಹಾಕಿದೆ. ನಾವು ಎಷ್ಟು ಬೇಗ ಎದ್ರೂ ಕೆಲಸ ಅನ್ನೋದಿದ್ದೆ. ನಾವು ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ಬೇಗ ಎದ್ದರೂ ಕೆಲಸ ಅನ್ನೋದಿದ್ದೇ ಇರುತ್ತೆ. ಸಾಕಷ್ಟು ಒಂದು ಮುಗಿಸಿದ್ರೆ ಇನ್ನೊಂದು ಹಿಂದೆನೇ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ತೊಳೆದಿದ್ದೀನಿ, ರಂಗೋಲಿ ಹಾಕಿದ್ದೀನಿ, ಬಟ್ಟೆ ಒಗೆದು ಒಣಗಾಕಿದ್ದೀನಿ. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಮೊಟ್ಟೆ ಬೇಕು, ಮೊಟ್ಟೆ ತರಬೇಕು. ಎಲ್ಲ ಒಗೆದು ಬಟ್ಟೆ ಒಗೆದು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ತಿಂದಿದ್ದೆಲ್ಲ ಮಾಡಿಲ್ಲ. ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ. ನಮ್ಮನೆ ಪಕ್ಕದಲ್ಲಿ ಮೇನ್ ರೋಡು ನೋಡ್ತಾ ಇರ್ಬೋದು. ವೆಹಿಕಲ್ಸು, ಡಸ್ಟ್ ನೋಡಿ. ಕಾರ್ಪೊರೇಷನ್ ಅವರು ಬೆಳಗ್ಗೆ ಬಂದು ಇವತ್ತು ಎತ್ಕೊಂಡೋದ್ರೆ ನಾಳೆ ಬೆಳಗ್ಗೆ ಅಷ್ಟೊಂದು ಡಸ್ಟನ್ನು ಮಾಡಿಕ್ಕಿರ್ತಾರೆ. ಮೂರು ಮೊಟ್ಟೆ ತಗೊಂಡೆ. ಗೈಸ್, ಕ್ಯಾಮ್ರಾ ನೋಡಿದ್ರೆ ಈ ಜನ ಯಾಕೆ ಹೆದರ್ಕೊಂತಾರೆ. ವಿಡಿಯೋ ಮಾಡೋದು ನೋಡಿದ್ರೆ ಕೆಲವು ಜನ ಜಗಳಕ್ಕೆ ಬರ್ತಾರೆ, ಗನ್ನು ಥರ ನೋಡ್ತಾರೆ. ನಾವೇನೋ ಗನ್ನು ಇಟ್ಕೊಂಡಿದ್ದೀವಿ ಅಂತ ಹೆದರ್ಕೊಂಡು ಸಾಯ್ತಾರೆ ಕೆಲವು ಜನ. ಇದೆ ಕಿತ್ಕೊಂತೀನಿ. ಮೊಟ್ಟೆ ಬೇಯಿಸ್ಬೇಕು, ನೀರು ಹಿಡ್ಕೊತಾ ಇದ್ದೀನಿ. ನಾನು ನಾನ್ ವೆಜ್ ಮನೆ ಒಳಗಡೆ ಮಾಡಲ್ಲ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕೊರತೆ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಎತ್ಕೊಂಡು ಹೊರಗಡೆ ಹಾಕಬೇಕು. ಎಲ್ಲ ಬಿಸಿ ಅಲ್ವಾ, ಅದಕ್ಕೆ ಎಲ್ಲ ಒಂದೇ ಸತಿ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಒಂದೇ ಸತಿ ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ. ಯಾರು ಸಹ ಇಕ್ಕಿರಲ್ಲ. ಎಲ್ಲ ಒಬ್ಬರೇ ಮೇಂಟೈನ್ ಮಾಡಬೇಕು ಅಂದರೆ ಈ ಥರ ಆಗೋದು. ನೀವು ಬೆಳಗ್ಗೆ 1 ಗಂಟೆಗೆ ಎದ್ದೊಳ್ತರೂ ಕೆಲಸ ಆಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ನಾವು ಮಾಡ್ತಾ ಇದ್ರೆ ಮಾಡಿಸ್ಕೊತಾ ಇರ್ತಾರೆ. ಮಹಾರಾಜರು ಮಹಾರಾಣಿಗಳು ಥರ ಕೂತ್ಕೊಂಡು ತಿನ್ಕೊಂಡು ಇಲ್ದಿರೋ ಸೊಲ್ದಿರೋ ಮಾತುಗಳೆಲ್ಲ ಹೇಳ್ಕೊಂಡು ಜನರ ಹತ್ರ ಮೆರಿತಾ ಇರ್ತಾರೆ. ಏನು ಮಾಡೋಣ ಅಂತವ್ರನ್ನೆಲ್ಲ. ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಕೆಲವೊಬ್ಬೊಬ್ಬರಿಗೆ ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಭಯ ಇರಲ್ಲ, ಹೇಳೋರು ಕೇಳೋರು ಇರಲ್ಲ. ಅವ್ರಿಗೆ ಆಡಿದ್ದೇ ಆಟ. ಸ್ನಾನಕ್ಕೆ ಹೋಗ್ಬೇಕು ಗೈಸ್. ನೀರು ಕಾಯ್ತಾ ಇದೆ ಅಲ್ವಾ ಕನ್ನಡ. ಸ್ನಾನ ಎಲ್ಲ ಮಾಡಿ ಮುಗಿಸಿದ್ದಾಯ್ತು. ದೇವ್ರ ಪೂಜೆ ಮಾಡಬೇಕು ಗೈಸ್. ದೇವ್ರ ಪೂಜೆ ಮಾಡಿ ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಲ್ಲ. ಇಲ್ಲೇ ಟೈಮು 8:30 ಆಗಿಬಿಟ್ಟಿದೆ. ಪೂಜೆ ಆಯಿತು ಗೈಸ್. ಎಣ್ಣೆ ಇರಲಿಲ್ಲ, ದೀಪ ಅಣಿಸ್ಲಿಲ್ಲ. ದಿಸ್ ಈಸ್ ಮೈ ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.